ಹೇಳಿ. ಒಳ್ಳೆ ಪ್ರಶಂಸೆ ಪಡಿತಾ ಇದೆ ಎಲ್ಲ ಕಡೆ. ಆಲ್ಮೋಸ್ಟ್ ರೆಸ್ಪಾನ್ಸ್ ಚೆನ್ನಾಗೇ ಬರ್ತಿದೆ. ಸಿನಿಮಾ ಬಂದ್ ನೋಡೋರೆಲ್ಲ ಒಳ್ಳೆ ರಿವ್ಯೂಸ್ ಕೊಡ್ತಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಸೊ ನಾನ್ ಕೇಳ್ಕೊಳ್ತಾ ಎಲ್ಲರಿಗೂ ಇಷ್ಟೇ, ನೀವೇ ನಮ್ನ ಸಪೋರ್ಟ್ ಮಾಡ್ಬೇಕು. ಬಿಕಾಸ್ ಮೀಡಿಯಾದಿಂದ ಎಷ್ಟು ನಮ್ನ ಬೆಳ್ಸಕ್ಕಾಗುತ್ತೋ ಅಷ್ಟು ನಿಮ್ ಕೈಯಲ್ಲಿ ಇರುತ್ತೆ, ಎಷ್ಟು ಸಪೋರ್ಟ್ ಮಾಡಕ್ಕಾಗುತ್ತೋ. ಯಾಕಂದ್ರೆ ಇಂಥ ಸಿನಿಮಾಗಳು ಎಷ್ಟೇ ಕಾದ್ರೂ ಬರಲ್ಲ ಫಸ್ಟ್ ಆಫ್ ಆಲ್. ಸೊ ಸಮಾಜ ಹೇಗಾಗಿದೆ, ಹಿಂದಿನ ಕಾಲಗತೆ ಹೇಗಿತ್ತು, ಇವಾಗ ಹೆಂಗಿದೆ, ಇನ್ ಮುಂದೆ ಎಷ್ಟು ಬದಲಾಗ್ಬೋದು ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಫಸ್ಟ್ ಹಾಫ್ ನೀವು ನೋಡ್ಬೋದು, ಒಂದು ಸಂಸ್ಕೃತಿನ ಉಳ್ಸ್ಕೊಂಡ್ ಬರುವಂತ ಕ್ಯಾರೆಕ್ಟರ್ ನ ಇದಾಗಿದೆ. ಸೊ ಸೆಕೆಂಡ್ ಹಾಫ್ ಅಲ್ಲಿ ಇವಾಗ ಸಮಾಜ ಎಷ್ಟು ಬದಲಾಗಿದೆ, ಎಷ್ಟು ಅಂದ್ರೆ ಒಂದು ಪ್ರೀತಿ ಅನ್ನೋ ತಕ್ಷಣನೇ ಅದು ಜೆನ್ಯೂನ್ ಇಲ್ಲ, ಲಾಯಲ್ಟಿ ಇಲ್ಲ. ಸೊ ಈ ತರ ಮುಂದಕ್ಕೆ ಇನ್ನು ಹಿಂಗೆ ಹೋಗಿದ್ರೆ ಎಷ್ಟು ಬದಲಾಗುತ್ತೆ. ಆಮೇಲೆ ತಂದೆ ತಾಯಿ ಮಾತು ಕೇಳಲ್ಲ ಯಾರುನು. ಸೊ ದಯವಿಟ್ಟು ನಾನು ಎಲ್ಲ ಯಂಗ್ಸ್ಟರ್ಸ್ ಹೇಳೋದಿಷ್ಟೇ, ತಂದೆ ತಾಯಿಗ ಪ್ರೀತಿನ ಮಾತಾಡ್ಸಿ, ಗೌರವ ಕೊಡಿ ಅಂಡ್ ಒಳ್ಳೆ ಕೆಲ್ಸನ ಮಾಡಿ ಅಂತ ಕೇಳ್ತೀನಿ. ಸೊ ಇಂಥ ಸಿನಿಮಾ ದಯವಿಟ್ಟು ಥಿಯೇಟರ್ ಅಲ್ಲಿ ಬಂದು ನೋಡಿ ನಮ್ನ ಸಪೋರ್ಟ್ ಮಾಡಿ. ಬಿಕಾಸ್ ಎಲ್ರು ಅನ್ಕೊಬಹುದು OTT ಪ್ಲಾಟ್ಫಾರ್ಮ್ ಅಲ್ಲಿ ಬರುತ್ತೆ, ಸೊ ಅಲ್ಲಿ ನೋಡ್ತೀವಿ ಅಂತ. ಬಟ್ ನೀವು ನಿಜವಾಗ್ಲೂ ಥಿಯೇಟರ್ ಅಲ್ಲಿ ಬಂದ್ರೆ ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗೋದು. ಸೊ ನಾನು ಎಲ್ಲ ಯಂಗ್ಸ್ಟರ್ಸ್ ಆಗಿರ್ಬೋದು, ಫ್ಯಾಮಿಲೀಸ್ ಆಗಿರ್ಬೋದು, ಪ್ರತಿಯೊಬ್ರು ಥಿಯೇಟರ್ ಬಂದು ಇಂಥ ಸಿನಿಮಾನ ಸಪೋರ್ಟ್ ಮಾಡಿ ಅಂತೀನಿ. ನಮ್ಮಂತ ಕಲಾವಿದ್ರನ್ನ ನೀವು ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿಲ್ ಅಂತ. ಕಾಲಘಟ್ಟ ಸಿನಿಮಾದಲ್ಲಿ ನಟನಾಗಿ ಅಭಿನಯಿಸಿದ್ದೀನಿ. ಇಲ್ಲಿ ಬಂದಿರೋ ಜನಗಳೆಲ್ಲ ಅವ್ರ ಎಮೋಷನ್ಗಳು ನೋಡ್ತಾ ಇದ್ರೆ ನಮ್ಗೂ ತುಂಬಾ ಖುಷಿ ಆಗ್ತಿದೆ. ನಾವು ಏನೋ ಸಿನಿಮಾದಲ್ಲಿ ಏನೋ ಒಂದು ಚಿಕ್ಕ ಪುಟ್ಟ ಇದನ್ನ ಇಂಪ್ಯಾಕ್ಟ್ ನ ಮಾಡಿದೀವಿ ಅಂತ ಅನ್ಸುತ್ತೆ. ಎಲ್ಲರೂ ಅಷ್ಟೇ, ಈಗಿನ ಕಾಲದಲ್ಲಿ ಹೇಗೆ ಅಪ್ಪ ಅಮ್ಮನ್ನ ನಂಬಿಸಿ ಮೋಸ ಮಾಡ್ತಾರೆ, ಇವಾಗ ಹುಟ್ಟಿರೋ ಮಕ್ಳುಗಳೆಲ್ಲ ಹೇಗೆ ಹೋಗಿ ಆಚೆಗಡೆ ಅಪ್ಪ ಅಮ್ಮನ್ ಮೋಸ ಮಾಡ್ತಾರೆ ಅನ್ನೋದನ್ನ ಪ್ರಕಾಶ್ ಸರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಪಾಸ್ಟ್ ಅಲ್ಲಿ ಹೇಗೆ ಅಪ್ಪನ್ಗೆ ಆಗ್ಲಿ ಅಮ್ಮನ್ಗಾಗ್ಲಿ ಅವ್ರೇ ಹೇಗ್ರಿ ಯಾವ ರೀತಿ ಮೋಸ ಮಾಡ್ಕೊಂತಾರೆ ಪ್ರೀತಿ ಅನ್ನೋ ಹೆಸರಲ್ಲಿ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಪ್ರಕಾಶ್ ಸರ್. ಟೆಕ್ನಿಷಿಯನ್ಸ್ ಆಗಿರ್ಬೋದು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅದಕ್ಕೆ ಮೂಲ ಇದು ಏನು ಅಂತಂದ್ರೆ ಇಲ್ಲಿ ನಡೆದಿರ್ತಕ್ಕಂಥ ಜನಗಳೆಲ್ಲ ಎಮೋಷನ್ ನೋಡಿದ್ರೆ ನಮಗೂ ತುಂಬಾ ಖುಷಿ ಆಗ್ತಿದೆ. ಅಳ್ತಾ ಇದ್ರು ಕೆಲವೊಬ್ರು. ನಾವೇನು ಹೇಳ್ಬೇಕಾಗಿಲ್ಲ ಅವ್ರಿಗೆ, ಯಾವ ಎಮೋಷನ್ ಕೊಡಿ, ಈ ತರ ಎಮೋಷನ್ ಕೊಡಿ ಅಂತ. ಯಾವ ರೀತಿ ಯಾವ ಜಾಗದಲ್ಲಿ ಎಮೋಷನ್ ಕೊಡ್ಬೇಕು ಅಂತ ಅವರೇ ಇದ್ ಮಾಡ್ಕೊಂತ ಇದ್ರು. ಅದೆಲ್ಲ ನೋಡಿದಾಗ ನಮ್ಗೆ ತುಂಬಾ ಖುಷಿ ಆಗ್ತೈತೆ. ಎಲ್ಲರೂ ಬಂದು ಕಾಲಘಟ್ಟ ಸಿನಿಮಾನ ಥಿಯೇಟರ್ ಅಲ್ಲಿ ಬಂದು ನೋಡಿ ಅಂತ ಕೇಳ್ಕೊಂತೀನಿ. ಚಿಕ್ಕ ಪುಟ್ಟ ಕಲಾವಿದರನ್ನ ನಮ್ಮಂತವ್ರನ್ನ ಬೆಳೆಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು.